ಚೈಲ್ಡ್ ಸ್ಪೆಷಲಿಸ್ಟ್ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಮುರಳೀಕೃಷ್ಣ ಅವರು ಬಂದಿದ್ರು. ಅವರ ಹತ್ರ ಹೀಗೆ ನಾನೊಂದು ಪ್ರಶ್ನೆ ಕೇಳಿದೆ, ಸರ್ ಈಗ ಮಕ್ಕಳು ಬಿದ್ದ ತಕ್ಷಣ ಕೈ ಮುರಿಯುತ್ತೆ, ಏನೋ ಒಂದು ಎಲ್ಲೋ ಒಂದು ಒರೆಸಿದ್ರು ಕೈ ಮುರಿದು ಕಾಲು ಮುರಿಯೋದು, ಇದು ಫ್ರಾಕ್ಚರ್ಸ್, ನಂಬರ್ ಆಫ್ ಫ್ರಾಕ್ಚರ್ಸ್ ಆರ್ ಮೋರ್. ಯಾಕೆ, ಯಾವ ಕಾರಣಕ್ಕೆ ಇರ್ಬೋದು? ನಾವು ಹಿಂದೆಲ್ಲ ಎಷ್ಟು ಮರದಿಂದ ಬೀಳ್ತಿದ್ವಿ, ಏನೋ ಫ್ರಾಕ್ಚರ್ಸ್ ವೆರಿ ರೇರ್ ಸರ್, ಭಾರಿ 1000ದಲ್ಲಿ ಒಂದು ಫ್ರಾಕ್ಚರ್ ಆಗ್ತಿತ್ತು. ಬಟ್ ಈಗ ಫ್ರಾಕ್ಚರ್ಸ್ ಆರ್ ವೆರಿ ಕಾಮನ್. ಏನು ಕಾರಣಕ್ಕೆ ಅಂತ ಕೇಳಿ ಅದಕ್ಕೆ ಅವರು ಕೊಟ್ಟಂತ ಉತ್ತರ ಸರ್ ನೋಡಿ ಎಷ್ಟು ನಾಲೆಜಬಲ್ ಅದು ಅಂತ ಹೇಳಿದ್ರೆ, ಮಕ್ಕಳನ್ನು ಬಿಸಿಲಿಗೆ ಕಳಿಸೋದಿಲ್ಲ ನಾವು, ದಟ್ ಈಸ್ ದಿ ರೀಸನ್. ಮಕ್ಕಳಿಗೆ ವಿಟಮಿನ್ ಇದ್ದು ಕೊರತೆ ಆಗ್ತಾ ಇದೆ. ಮಕ್ಕಳಿಗೆ ಬಿಸಿಲಿಗೆ ಹೋಗುವ ಪ್ರಶ್ನೆ ಇಲ್ಲ. ಶಾಲೆಯಿಂದ ಮನೆ, ಮನೆಯಿಂದ ಶಾಲೆ, ಶಾಲೆ ಹೋಗೋದು ಬಸ್ಸಲ್ಲಿ ಹೋಗೋದು, ಬಸ್ಸಲ್ಲಿ ಬರೋದು. ಶಾಲೆಯಲ್ಲಿ ಕೂಡ ಆಟ ಇಲ್ಲ, ಮನೆಗೆ ಬಂದ ನಂತರ ಆಟ ಇಲ್ಲ, ಮೊಬೈಲಲ್ಲೇ ಆಟಗಳು. ಈ ಕಾರಣಕ್ಕೋಸ್ಕರ ಆಗ್ತಾ ಇದೆ. ಹಾಗಾಗಿ ನೀವು ಆದಷ್ಟು ಮಕ್ಕಳಿಗೆ ಕನಿಷ್ಠ ದಿನ 1 ಗಂಟೆ ಆದರೂ ಮಕ್ಕಳು ಬಿಸಿಲಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಮಕ್ಕಳನ್ನು ಸ್ವಲ್ಪ ಸ್ವತಂತ್ರವಾಗಿ ಬಿಡಬೇಕು ಸರ್. ಮಕ್ಕಳು ಇಲ್ಲಿಂದ ಮನೆಗೆ ಹೋದ ನಂತರ ಸ್ವಲ್ಪ ಆಟ ಆಡಲಿಕ್ಕೆ ಅವರ ಅವಕಾಶ ಕೊಡಬೇಕು. ಅಥವಾ ಬೆಳಿಗ್ಗೆ ಬಸ್ ಹತ್ತಲಿಕ್ಕೆ ಒಂದು ಅಟ್ಲೀಸ್ಟ್ ಒಂದು 100 ಮೀಟರ್ಸ್ 200 ಮೀಟರ್ಸ್ ಮಕ್ಕಳು ನಡ್ಕೊಂಡು ಬರಬೇಕು. ಆವಾಗ ಮಕ್ಕಳು ದೈಹಿಕವಾಗಿ ಕೂಡ ಸದೃಢರಾಗ್ತಾರೆ, ಜೊತೆಗೆ ಮಾನಸಿಕವಾಗಿ ಕೂಡ ಗಟ್ಟಿ ಆಗ್ತಾರೆ ಸರ್. ಇದು ಸಮಾಜದಲ್ಲಿ ಆಗಬೇಕಂತ ಬದಲಾವಣೆ. ಇದು ನಂದೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಸರ್.